ಸೂರಜ್ ಶೆಟ್ಟಿ ತುಂಬ ಒಳ್ಳೆ ಮರ ಹ್ಯಾಂಗೆ ಅಂತ ಹೇಳಿ, ಇನ್ನೊಂದು ಯಾರೋ ಹುಡುಗಿ ನಿಮ್ಮ ಹತ್ರ ಬಂದಿಲ್ಲ, ಹುಡುಗನ ಯಾರ ಹತ್ರ ನಿಮ್ಮ ಹತ್ರ ಬಂದಿಲ್ಲ, ಅವನು ಸರಿ ಇಲ್ಲ ಮರ ಅಂತೆಲ್ಲ ಹೇಳಿರ್ಬೋದು. ನಮ್ಮನ್ನು ಯಾರಾದರೂ ತುಂಬ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸಡನ್ನಾಗಿ ಅವ್ರ ಮೇಲೆ ಏನೋ ಒಂದು ಫೀಲ್ ಬಂದ್ಬಿಡುತ್ತೆ. ಇಡೀ ಕಾಂತಾರದ ಪ್ರೇಕ್ಷಕರಿಗೆ ಒಂದು ಹೇಳಬೇಕು, ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿ, ಅದು ಸಿನಿಮಾ ಅಷ್ಟೇ. ದೈವದ ಭಕ್ತಿಯನ್ನು ತಗೊಳ್ಳಿ, ಸಾಧ್ಯವಾದರೆ ಮಂಗಳೂರಿಗೆ ಬನ್ನಿ, ನಿಜ ದೈವ ಕೋಲಾರ ದೈವಾರಾಧನೆಗಳಲ್ಲಾಗುತ್ತೆ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಸೊ ಡೋಂಟ್ ಇಮಿಟೇಟ್ ಅವರ್ ಗಾಡ್ಸ್, ಅದನ್ನು ಮಾಡೋಕ್ಕೆ ಹೋಗಬೇಡಿ, ನಮಗೂ ಹರ್ಟ್ ಆಗುತ್ತೆ. ನೀವು ಅನ್ಕೋಬೋದು, ಮಗನೇ ನೀನು ಮಾಡಿದ್ಯಾ ಮತ್ತೆ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ತಿದ್ಯಾ ಅಂತೇಳಿ. ಸಿನಿಮಾವನ್ನು ಮುಕ್ಕಾಲು ಇನ್ಸ್ಟಾಗ್ರಾಮಲ್ಲಿ ಹಾಕಿ ಆರಾಧಿಸಿದ್ದೀರಾ, ಇದೊಂದು ದೊಡ್ಡ ಸಿನಿಮಾ, ಅದಕ್ಕಾಗಿ ಈಗಲೂ ಒಂದು ವಾರದಲ್ಲಿ 500 ಕೋಟಿ ಹೊಡೆದಿದೆ. ರಿಷಬ್ ಶೆಟ್ರು ಅಂತ ಹೇಳಿದಾಗ ನಾವು ಅದೇ ಪಕ್ಕದ ಮನೆ ಹುಡುಗ ತರ ನಾವು ನೋಡಿರುವಂತಹ ಒಂದು ರೇಂಜ್ ಅಲ್ವಾ. ಈಗ ಅವರು ಇಡೀ ಕರ್ನಾಟಕನ, ಇಡೀ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಒಂದು ಸಿನಿಮಾದ ಮುಖೇನ ಅಂತ ಹೇಳಿದಾಗ, ಅದ್ರಲ್ಲಿ ನೀವು ಒಬ್ರು ಪಾತ್ರಧಾರಿ ಅಂತ ಹೇಳುವಾಗ ಅದು ಪ್ರೌಡ್ ಅನ್ಸ್ಬಿಡುತ್ತೆ ನಮಗೆ. ಸಿನಿಮಾ ಹಳೆ ಸಿನಿಮಾದ ಪ್ಯಾಟರ್ನ್ನೇ ಮುರಿದು ಒಂದು ಸಿನಿಮಾ ಬರೋದು. ಯಾಕಂತ ಹೇಳಿದ್ರೆ ಪೋಸ್ಟ್ ಕಾರ್ಡ್ಸ್, ಇಂಡಿಯನ್ ಪೋಸ್ಟ್ ಕಾರ್ಡ್ಸ್ ಅಲ್ಲಿ ಕಾಂತಾರದ ಫೋಟೋಸ್ ಇರುತ್ತೆ. ನೋಡಿಲ್ಲ ನೀವು? ಇಲ್ಲ, ಹೊಸ ವಿಷಯ. ಯಾಕಂದ್ರೆ ಅದು ಗ್ರೇಟ್ ಸಕ್ಸಸ್. ಪೋಸ್ಟ್ ಕಾರ್ಡ್ ಒಳಗಡೆ ಹೋದ್ ನೋಡಿದ್ರೆ ಅವರೇ ಹಾಕಿದ್ದಾರೆ, ಆಲ್ರೆಡಿ ಅಫಿಷಿಯಲ್ ಪೋಸ್ಟ್ ಹಾಕಿದ್ದಾರೆ. ಅದು ರಾಷ್ಟ್ರಪತಿ ಭವನದಲ್ಲಿ ಕುತ್ಕೊಂಡು ಅವರು ಸಿನಿಮಾ ನೋಡೋದು, ಎಲ್ಲಿಯೋ ಒಂದು ಕುತ್ಕೊಂಡಿರುವಂತಹ ಡೆಲ್ಲಿ ಚೀಫ್ ಮಿನಿಸ್ಟರ್ ಇವ್ರನ್ನ ಕರೆದು ಸಿನಿಮಾ ತೋರಿಸು ಅಂತ ಹೇಳೋದು, ಇಂಡಿಯಾದಲ್ಲಿರುವಂತಹ ಎಲ್ಲ ಆರ್ಟಿಸ್ಟ್ಗಳು ಪರ್ಸ್ನಲಿ ಫೋನ್ ಮಾಡಿ ಇವರಿಗೆ ಅಪ್ರಿಷಿಯೇಷನ್ ಮಾಡೋದು, ಎಷ್ಟೋ ಸಿನಿಮಾಗಳು ಬಂದು ಹೋಗಿದೆ. ಬಟ್ ಇದೆಲ್ಲೂ ಆಗಲಿಲ್ಲ. ಹೌದು. ಎಷ್ಟೋ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬಂದೋಗಿರ್ಬೋದು, ಬಟ್ ಇದು ಎಲ್ಲೋ ಒಂದು ಕುತ್ಕೊಂಡು ಅವ್ರ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ಇಟ್ ಲೈಕ್ ಫೋನ್ ಮಾಡಿ ಯಾರ ಹತ್ರ ಮಾತಾಡೋದಾಗ ನಾನು ಕೇಳಿಲ್ಲ. ಆ ಊರಿಗೆ ಹೋಗುವಾಗ ಅಲ್ಲಿರುವಂತಹ ಒಂದು ದೊಡ್ಡ ಸ್ಟಾರ್ಗಳು ಇವರನ್ನ ಕರೆದು ಮಾತಾಡಿಸೋದಾಗಿರ್ಲಿ, ಆ ಸಿನಿಮಾದ ಮೇಲೆ ಎವ್ರಿ ಒನ್ ಲೈಕ್ ನಮಗೊಂದು ಖುಷಿ ಆಗುತ್ತೆ ಗೊತ್ತಾ, ದೊಡ್ಡ ಸ್ಟಾರ್ಗಳು ಬರ್ದಾಕೋ ಕೆಳಗಡೆ ಒಂದು ಬರ್ದಾಕ್ತಾರೆ. ಸರಿ, ಎವ್ರಿ ಒನ್ ಅಂದರೆ ಎಲ್ಲರ ಪರ್ಫಾರ್ಮೆನ್ಸು ಸೂಪರ್ ಆಗಿದೆ, ಕುಡೋಸ್ ದ ಆಲ್ ಟೀಮ್ ಅಂತ ಹೇಳ್ತಾರೆ. ಒಂಥರ ಖುಷಿ ನಮಗೆ, ಪ್ರೌಡ್ ಅನ್ಸ್ಬಿಡುತ್ತೆ. ಅಂತ ಎಲ್ಲ ದೊಡ್ಡ ಆರ್ಟಿಸ್ಟ್ಗಳ ಕಣ್ಣಿಗೂ ನಾವು ಬಿದ್ದಿದೀವಲ್ಲ ಅಂತ. ಹಳೆ ಕಾಂತಾರನಾಗ್ಲಿ ಈ ಕಾಂತಾರನಾಗ್ಲಿ, ಈ ಕಾಂತಾರ ಅನ್ನೋದೊಂದು ಹೇಗೆ ಅಂತ ಹೇಳಿದ್ರೆ, ಕಾಂತಾರದಲ್ಲಿ ಯಾರೆಲ್ಲ ಆಕ್ಟ್ ಮಾಡ್ತಾರೆ, ಯಾರೆಲ್ಲ ವರ್ಕ್ ಮಾಡ್ತಾರೆ, ಅವ್ರೆಲ್ಲರೂ ಲೈಮ್ ಲೈಟ್ ಬಂದಿದ್ದಾರೆ. ಅದೊಂದು ಸ್ಪೆಷಾಲಿಟಿ. ಬೇರೆ ಸಿನಿಮಾ ಅಂತ ಹೇಳಿದ್ರೆ ಹೀರೋ ಹೀರೋಯಿನ್ ವಿಲನ್ ಅಷ್ಟು ಮಾತ್ರ ಲೈಮ್. ಇದರಲ್ಲಿ ಹಳೆ ಕಾಂತಾರದಲ್ಲೂ ನೋಡಿ, ಬರೀ ಒಂದು ಸೊಪ್ಪು ವಿಷಯ ಮಾತಾಡುವಂತ ಚಂದ್ರಕಲಾ ಹಿಟ್ ಆಗಿದೆ. ಓಕೆನಾ? ಇದರಲ್ಲಿ ನೋಡಿ, ಆಕ್ಚುಲಿ ರಾಕೇಶ್ ಚಿಕ್ಕ ರೋಲ್, ಬಟ್ ಮನಸ್ಸಿಗೆ ತುಂಬಾ ನಾಟುತ್ತೆ. ಅಂದ್ರೆ ಅವ್ನು ಈಗ ಇದ್ರೂ ಕೂಡ ಅವ್ನು ಸ್ಟಾರ್ ಆಗ್ತಾ ಇದ್ದ, ಖಂಡಿತವಾಗ್ಲೂ ಸ್ಟಾರ್ ಆಗ್ತಾ ಇದ್ದ. ಯಾಕಂತ ಹೇಳಿದ್ರೆ ಅವ್ನು ಕೊಟ್ಟಿರುವಂತಹ ಆ ಒಂದು ಎಷ್ಟು ಪರ್ಫಾರ್ಮೆನ್ಸ್ ನೀಟಾಗಿ ಮಾಡಿದಾನೆ ಅಂತ ಹೇಳಿದ್ರೆ, ಬಿಕಾಸ್ ಹಿ ಇಸ್ ದ ಬಿಗ್ಗೆಸ್ಟ್ ಪೊಟೆನ್ಷಿಯಲ್ ಒನ್ ಕಾಮಿಡಿ ಲೈನ್ ಅಲ್ಲಿ. ತುಂಬಾ ಲೈಫ್ ಇತ್ತು ಅವನಿಗೆ, ಬಟ್ ಹೇಳಕ್ಕಾಗಲ್ಲ. ಬಟ್ ನೀವು ಶೆಟ್ಟರ್ ಗ್ಯಾಂಗ್ ಸೇರ್ಕೊಂಡಿದ್ದಂಗೆ? ಶೆಟ್ಟರ್ ಗ್ಯಾಂಗ್ ಸೇರ್ಕೊಂಡಿದ್ದು ಅದೇ ಶಿವದತ್ತುಗಳಿಗೆ ಮಾಡ್ತಾ ಇದ್ದ ಟೈಮಲ್ಲಿ ಸನಿಲ್ ಮತ್ತೆ ಇವರು ಪ್ರಕಾಶನ ಕರೆದಿದ್ದು, ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ. ಸೊ ಅಲ್ಲಿ ಹೋಗಿ ಅದು ಪ್ರಾಕ್ಟೀಸ್ ಸೆಕ್ಷನ್ಗೋಸ್ಕರ ಕರೆದಿದ್ದು, ಸ್ವಲ್ಪ ದೈವದ ಬಗ್ಗೆ ಗೊತ್ತಲ್ವಾ, ಸೊ ಪ್ರಾಕ್ಟೀಸ್ ಕೊಡ್ತೀವಿ ಅಂತ ಹೇಳಿ. ಆಮೇಲೆ ಅಲ್ಲಿ ಒಂದು ರೋಲ್ ಇತ್ತು, ಚಿಕ್ಕ ರೋಲ್ ಅದು, ಆ ಟೈಮಲ್ಲಿ ಏನೋ ದೊಡ್ಡ ರೋಲ್ ಅಲ್ಲ ಅದು. ಆ ರೋಲ್ ಡೆವಲಪ್ ಆಗಿ ಹಂಗೆ ಒಂದು ಗುರು ಆಗಿ ಸೂಪರ್. ಕಾಂತಾರ ಆಯ್ತು. ಈಗ ಕಾಂತಾರ ಬಿಟ್ಟು ಬೇರೆ ಸ್ವರಾಜ್ ಶೆಟ್ಟಿ ಎಲ್ಲೆಲ್ಲೆಲ್ಲ ಕಾಣಿಸ್ಕೊಂಡಿದ್ದಾರೆ. ಬೇರೆ ಕಾಂತಾರ ಬಿಟ್ಟು ನಂದೇ ಒಂದು ನೆತ್ತರಕೆರೆ ಅಂತ ಒಂದು ಮೂವಿ ಡೈರೆಕ್ಷನ್ ಮಾಡಿದೆ, ಅದು ಮೊನ್ನೆ ರಿಲೀಸ್ ಆಗಿತ್ತು, ಚೆನ್ನಾಗಿ ಓಡ್ತು ಮಂಗಳೂರಲ್ಲಿ. ಇವಾಗ ಮತ್ತೆ ಕಾಂತಾರ ಎಲ್ಲ ಬಂದೆಲ್ಲ ಹೋದ್ಮೇಲೆ ಸ್ವಲ್ಪ ನಮ್ಮ ಸುನಾಮಿದೆಲ್ಲ ಹವಾ ಕಮ್ಮಿ ಆದಮೇಲೆ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಬಿಡಕ್ಕೆ ಪ್ಲಾನ್ ಮಾಡಿದ್ವಿ. ಆಲ್ರೆಡಿ ಕನ್ನಡ ಡಬ್ಬಿಂಗ್ ಕಂಪ್ಲೀಟ್ ಆಗಿದೆ, ಸೊ ಸಾಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಪ್ರಾಬಬ್ಲಿ ನವೆಂಬರಲ್ಲಿ ಬಿಡ್ತೀನಿ. ಬಟ್ ನವೆಂಬರಲ್ಲಿ ಬಿಡೋಕ್ಕೂ ಒಂದು ಸ್ವಲ್ಪ ಇಶ್ಯೂಸ್ ಇದೆ. ಯಾಕೆಂತ ಹೇಳಿದ್ರೆ ನವೆಂಬರ್ 21 or 21 ಸಮಥಿಂಗ್ ಮಾರ್ನಿಮಿ ಅಂತ ಒಂದು ಮೂವಿ ರಿಷಿ ಶೆಟ್ಟಿ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋದು. ಅದರಲ್ಲಿ ಒಂದು ಖಳನಾಯಕನ ಪಾತ್ರ ನಂದು. ಸೊ ಇನ್ನೊಂದು ಡಿಫ್ರೆಂಟ್ ವಿಲನ್ ಆಗಿ ಒಂದು ಆ್ಯಕ್ಟ್ ಮಾಡಿದ್ದೀನಿ ಅದರಲ್ಲಿ. ಸೊ ಅದು ಬರ್ತಾ ಇದೆ. ಅದು ಟೋಟಲಿ ಹುಲಿವೇಷದ ಸಬ್ಜೆಕ್ಟ್. ಅದರಲ್ಲಿ ಫುಲ್ಲು ಹುಲಿವೇಷ ಆಗಿದ್ದೀನಿ. ಇದರಲ್ಲಿ ದೈವರಾಧನೆ ಇದೆ, ಅದರಲ್ಲಿ ಹುಲಿವೇಷ ಆಗಿದೆ. ಅದೊಂದು ಬರ್ತಾ ಇದೆ. ಬಿರ್ದದ ಕಂಬಳ ಅಂತ, ವೀರಕಂಬಳ ಬಿರ್ದದ ಕಂಬಳ ಅಂತ. ವೀರಕಂಬಳ ಕನ್ನಡದಲ್ಲಿ, ಬಿರ್ದದ ಕಂಬಳ ಅಂತ ತುಳುವಲ್ಲಿ. ರಾಜೇಂದ್ರ ಸಿಂಗ್ ಬಾಬು ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋದು ಅದು. ಅದರಲ್ಲಿ ಕೋಣ ಓಡಿಸಿದ್ದೀನಿ, ಲೀಡ್ ಹೀರೋನೇ ಅದರಲ್ಲಿ. ಅದು ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಬರ್ಬೋದು. ಆಮೇಲೆ ಒಂದು ಸ್ವಲ್ಪ ದೈವದಕ್ಕೆ ಇರುವಂಥ ದೈವ ಅಂದರೆ ಹೇಗೆ ಹೇಳೋದು, ದೈವದ ವಿಚಾರವನ್ನೆಲ್ಲ ತೋರಿಸ್ತೆ, ಬರೀ ದೈವದ ಕಾರ್ಣಿಕವನ್ನು ತೋರಿಸುವಂಥ ಒಂದು ಸಿನಿಮಾ ಇದೆ, ಕಟ್ಟೆಮಾರ ಅಂತ ಹೇಳಿ. ಅದರಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಅದು ಪ್ರಾಬಬ್ಲಿ January 26 ರಿಲೀಸ್ ಆಗ್ತಾ ಇದೆ. ಸೊ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದೆ. ಆಮೇಲೆ ನೆತ್ತರಕೆರೆ ಆದಮೇಲೆ ನಮ್ಮದೇ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ
ವಿ ಆರ್ ಪ್ಲಾನಿಂಗ್ ಪ್ರೊಡಕ್ಷನ್ ಹೌಸ್ ಏನಾದರೂ ಓಪನ್ ಮಾಡಿ. ಪ್ರೊಡಕ್ಷನ್ ಹೌಸ್ ಈಗ ಸದ್ಯಕ್ಕಿಲ್ಲ, ಅದು ಇನ್ನೂ ದೇವರು ಏನಾದರೂ ಮನಸ್ಸು ಕೊಟ್ಟು ಇನ್ನೂ ಸ್ವಲ್ಪ ನಮಗೆ ಏನಾದರೂ ದುಡ್ಡು ಕೊಟ್ಟರೆ ಖಂಡಿತವಾಗ್ಲೂ ಮಾಡೋಣ. ಎಸ್ ಖಂಡಿತವಾಗ್ಲೂ ಮಾಡಿ. ಎಸ್, ಈಗ ಸಿನಿಮಾ ಲೈಫ್ ಆಯಿತು, ಪರ್ಸನಲ್ ಲೈಫ್ ಬಗ್ಗೆ ಸ್ವರಾಜ್ ಶೆಟ್ಟಿ ಏನಾದರೂ ಶೇರ್ ಮಾಡ್ಕೊಳ್ಳೋದಂತಾದ್ರೆ? ಪರ್ಸನಲ್ ಲೈಫ್ ಅಂದರೆ ಎಷ್ಟು ಬ್ರೇಕಪ್ ಆಗಿದೆ? ಅದೆಲ್ಲ ಆಗ್ತಾ ಇರುತ್ತಲ್ಲ ಲೈಫಲ್ಲಿ, ಏನು ಮಾಡೋಕ್ಕಾಗಲ್ಲ. ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ನಾನು ಮೊನ್ನೆನೂ ಯಾರ ಹತ್ರನೂ ಹೇಳಿದೆ, ಇಲ್ಲೊಂದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು ನೀವು ನಾನು ಫಸ್ಟ್ ಎಲ್ಲ ಏನಂಗೆ ಅನ್ಕೊಂಡಿದ್ದೆ ಅಂತ ಹೇಳಿದ್ರೆ, ನಾವು ಯಾವಾಗ ಬೆಳೀತಾ ಇಲ್ಲ ಆ ಟೈಮಲ್ಲಿ ನಮ್ಮನ್ನು ನೋಡಿ ಉರ್ಕೊಳ್ಳೋರು ತುಂಬಾ ಜಾಸ್ತಿ ಇರ್ತಾರೆ. ಅಂದ್ರೆ ಬೆಳೀತಾ ಇಲ್ಲದೆ ಇರೋ ನಾರ್ಮಲ್ ಟೈಮಲ್ಲಿ, ನಾವು ಏನೂ ಇಲ್ದಿರೋ ಟೈಮಲ್ಲಿ ನಮ್ಮನ್ನು ನೋಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಇದು ನೋಡ್ರಿ, ಅದು ತಪ್ಪು ಆ್ಯಕ್ಚುಲಿ. ನಾವು ಬೆಳೆದಾದ್ಮೇಲೆ ಗೊತ್ತಾಗೋದು ಎಷ್ಟು ಜನ ಎನಿಮಿಗಳು ನಮ್ಮ ಮುಂದೆ ಸುತ್ತ ಕುತ್ಕೊಂಡಿದ್ರು ಇಷ್ಟು ದಿವಸ ಅಂತ ಹೇಳಿ. ಒಳ್ಳೆಯವನು ಕೆಟ್ಟವನು ಅಂತ ಯಾರೂ ಇಲ್ಲ ಆ್ಯಕ್ಚುಲಿ. ಇವಾಗ ನೀವು ನನ್ನ ಹತ್ರ ಹೇಳ್ಬೋದು, ಬೇರೆ ಯಾರೋ ಒಂದು ಇಬ್ಬರು ನಿಮ್ಮ ಹತ್ರ ಒಂದು ಹುಡುಗಿರು ಹೇಳಿರ್ಬೋದು, ಸ್ವರಾಜ್ ಶೆಟ್ಟಿ ತುಂಬ ಒಳ್ಳೆಯ ಮರ ಹ್ಯಾಂಗಿಂಗ್ ಅಂತ ಹೇಳಿ. ಇನ್ನೊಂದು ಯಾರೋ ಹುಡುಗಿರು ನಿಮ್ಮ ಹತ್ರ ಬಂದಿಲ್ಲ, ಒಂದು ಹುಡುಗನ ಯಾರ ಹತ್ರ ನಿಮ್ಮ ಹತ್ರ ಬಂದಿರ್ಬೋದು, ಅವನು ಸರಿ ಇಲ್ಲ ಮರ ಅಂತೆಲ್ಲ ಹೇಳಿರ್ಬೋದು. ಸೊ ಇಟ್ಸ್ ಯುವರ್ ಡಿಸಿಷನ್ ಟು ಟೇಕ್, ಲೈಕ್ ಒಳ್ಳೆಯವನ ಕೆಟ್ಟವನ ಅಂತೇಳಿ ನಿಮ್ಮ ಜೊತೆ ಹೇಗಿದ್ದಾನೆ ಅದೇ ರೀತಿ ನೀವು ತಗೋಬಹುದು. ಇಲ್ಲಿ ಒಳ್ಳೆಯವರು ಕೆಟ್ಟವರು ಅಂತ ಏನೂ ಇಲ್ಲ, ನಿಮಗೆ ಆಗೋರು ಆಗದೆ ಇರೋ ಅಷ್ಟೇ ಅವರವರ ಮನಸ್ಥಿತಿಗೆ ಬಿಟ್ಟಿರುವಂತ. ನಿಮಗೆ ನಾನು ಇಷ್ಟನಾ, ನಾನು ಏನೇ ಮಾಡಲಿ ಇಷ್ಟ, ನಾನು ಇಷ್ಟ. ಸೊ ಅದೇ ರೀತಿ ಎಲ್ಲ ವಿಷಯವೂ ಅದೇ ರೀತಿ. ನೀವು ಇಷ್ಟ ಇದ್ದವ್ರ ಬಗ್ಗೆ ಎಷ್ಟು ಮಾತಾಡ್ತೀರಾ? ಇಷ್ಟ ಇದ್ದವ್ರ ಬಗ್ಗೆ ಯಾರ ಹತ್ರ ಮಾತಾಡ್ತೀರಾ? ಕುತ್ಕೊಂಡು ಸ್ವರಾಜ್ ಬಗ್ಗೆ ಮಾತಾಡ್ತೀನಿ ಕೇಳಿ. ಇವತ್ತು ಯಾರು ಸ್ವರಾಜ್? ನಾನು ಒಬ್ಬನ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಕೇಳಿ. ಸ್ವರಾಜ್ ಎಂತ ಒಬ್ಬೊಳ್ಳೆ ಮನುಷ್ಯ ಅಂತ ಹೇಳಿದ್ರೆ, ಅವ್ನು ಹಂಗೆ ಮಾಡ್ದವ್ ಹಿಂಗೆ ನೀವು ಮಾತಾಡ್ತೀನಿ, ಮಾತಾಡಲ್ಲ. ನೆಗೆಟಿವ್ ಬೇಗ ಹಿಂಗೆ ಸ್ಪ್ರೆಡ್ ಆಗಿಬಿಡುತ್ತಲ್ಲ. ಸೊ ನಾನು ವಿಷಯ ಇಷ್ಟೇ ಹೇಳೋದು, ಸಿ ಎವ್ರಿ ಒನ್ ಹ್ಯಾಸ್ ದೇರ್ ಓನ್ ಲೈಫ್. ನಾವು ಯಾರು ಒಳ್ಳೆಯವರಲ್ಲ, ಎಲ್ಲರೂ ಅವರವರ ಸೆಕ್ಟ್ರಲ್ಲಿ ನಾನು ಮಾಡಿದ್ದು ಸರಿ ಅಂತ ಅನ್ಕೊಂಡು ಬದುಕ್ತಾ ಇರೋರು. ಹೊರಗಡೆ ಇರೋರು ತಪ್ಪೇ ಬೋಧನೆ ಕೊಡ್ತಾ ಇರ್ತೀವಿ ನಾವು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ನಾವೇನು ಮಾಡಿದ್ದೀವಿ ಲೈಫಲ್ಲಿ? ಸೊ ನಾವು ತಪ್ಪಲ್ಲಿದ್ದೀವಿ ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ನೀನು ನಾಳೆ ಏನಾದರೂ ನಿನಗೆ ಖುಷಿಯಲ್ಲಿ ಇರೋವಾಗಲೂ ನೀನು ದುಃಖದಲ್ಲಿ ಇರೋವಾಗ ಅವ್ರ ಹತ್ರ 1000 ಹೇಳ್ಕೊಳ್ತೀಯ. ಅವ್ರು ಅಲ್ಲಿ ಹೋಗಿ ಅವ್ನು ನನಗೆ ಹೇಳೋದು ನನ್ನ ಲೈಫಲ್ಲಿ ಆಗಿದೆ ಅದು. ನಾನು ತುಂಬ ಜನ ಬಿಲೀವ್ ಮಾಡಿದ್ದೆ ನನ್ನ ಲೈಫಲ್ಲಿ. ನನಗೆ ತುಂಬ ನೋವಾದಾಗ ನಾನು ತುಂಬ ಕ್ಲೋಸ್ ಆದವ್ರ ಜೊತೆ ನನಗೆ ಹಂಚ್ಕೊಳ್ಳೋದು ತುಂಬ ಜಾಸ್ತಿ. ನಾನು ಹಂಚ್ಕೊಳ್ಳೋವಾಗೆಲ್ಲ ನಾವಿದ್ದೀವಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಹೊರಗಡೆ ಹೋದಾಗ ಅವನದೆಲ್ಲ ಕತೆಗಳು ಹೇಳ್ತಾ ಇದ್ದ, ಹಂಗೆ ಹಿಂಗೆ ಅಂತ ಹೇಳಿ. ಅವ್ರು ಇನ್ನೊಬ್ರು ಆ ಕಥೆಯಲ್ಲಿ ಹಿಂಗಾಗಿದೆಯಾ ಅವನಿಗೆ, ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಅಂತ ಅವ್ರು ಏನೋ ಒಂದು ಹೇಳೋದು, ಅವ್ನು ಇದು ಮಾಡೋದು ಅದು ಮಾಡೋದು. ಸಿ ವೈ ಡೈರೆಕ್ಟಾಗಿ ಹೇಳು, ನಿನ್ನ ಕತೆ ನಂಗೆ ಕೇಳೋಕ್ಕೆ ಇಷ್ಟ ಇಲ್ಲಮ್ಮ, ಕೇಳಬೇಡ ನನ್ನ ಹತ್ರ, ನಾನು ಇನ್ನೊಬ್ಬರ ಹತ್ರ ಹೇಳ್ತೀನಿ ಆ ಕತೆನ ಅಂತೇಳಿ. ಇಲ್ಲ ನಿನ್ನ ಕತೆ ನಾನು ಕೇಳು, ನಿನ್ನ ಮನಸ್ಸನ್ನ ಹಗರು ಮಾಡ್ಕೋ, ಹಂಗೆ ಮಾಡ್ಕೋ ಹಿಂಗೆ ಮಾಡ್ಕೊ ಅಂತ ಹೇಳಿ ನಾವು ಅದನ್ನ ಹೇಳೋದನ್ನೆಲ್ಲ ಕೇಳ್ಬಿಟ್ಟು ಹೊರಗಡೆ ಹೋಗಿ ಏನೋ ಮಾತಾಡಿದ್ರೆ ಬೆನ್ನಿಗೆ ಚೂರಿ ಹಾಕೋ. ಅದು ಬೆನ್ನಿಗೆ ಚೂರಿ ಹಾಕೋದು ಅಂತಲ್ಲ, ಅದು ಡೈರೆಕ್ಟಾಗಿ ಚೂರಿ ಹಾಕೋದು. ಫಸ್ಟ್ ಸಡನ್ನಾಗಿ ಕ್ಲೋಸ್ ಆಗೋದು. ಅಯ್ಯೋ ಏನು ಕ್ಲೋಸ್ ಅಂತ ಹೇಳಿದ್ರೆ ಆ ಲೆವೆಲ್ ಕ್ಲೋಸ್ ಇರ್ತೀವಿ. ಸಡನ್ ಆಗಿ ಬೇಡ ಅಂತ ಅನ್ಸ್ಬಿಡೋದು, ಮಾತಾಡೋದಿಲ್ಲ. ವೈ? ನಾವು ಕೇಳಿದ್ವಾ ನಮ್ಮ ಹತ್ರ ಬಂದು ಮಾತಾಡಿ ಅಂತ. ನಾವು ಎಷ್ಟೇ ಬಿಸಿ ಆಗಿದ್ರು ಕೂಡ, ನೀವು ತುಂಬಾ ಬಿಸಿ ಇದ್ದೀರಾ, ಪರವಾಗಿಲ್ಲ ಮಾತಾಡಿ ನಮ್ಮ ಜೊತೆ. ನೀವು ದಿನಕ್ಕೆ 1-2 ಮೆಸೇಜ್ ಮಾಡಿದ್ರೆ ನಿಮ್ಗೆ ಗುಡ್ ಮಾರ್ನಿಂಗ್ ಈ ತರ ಆಗುತ್ತೆ. ನಾವು ಹುಡುಗಿರಿಗೆ ಮಾತ್ರ ಅಂತ ಅನ್ಕೊಂಡಿದ್ವಿ, ಹುಡುಗಿರಿಗಾದ್ರೆ ಆಗುತ್ತೆ. ನಾವು ಸಿ ವೆನ್ ವಿ ಆರ್ ಇನ್ ಅ ಬಿಸಿ, ನಾವು ಬೇರೆ ಗುಡ್ ಮಾರ್ನಿಂಗ್ ಕಳಿಸ್ತೀವಿ, ಓಕೆ ಮಾತಾಡ್ತಾರೆ ನಮ್ಮ ಜೊತೆ, ಏನೋ ಮಾತಾಡ್ತಾರೆ. ನಾವು ಎಲ್ಲೋ ಬಿಸಿಯಲ್ಲಿ ಇರ್ತೀವಿ, ಸೆಂಟ್ರಲ್ಲಿ ಯಾವುದೋ ಒಂದು ಮೆಸೇಜ್ನ ರಿಪ್ಲೈ ಕೊಡ್ತೀವಿ. ಆ ಮೆಸೇಜ್ಗಳೆಲ್ಲ ದೊಡ್ಡ ವಿಷಯ ಅವ್ರಿಗೆ. ನೀವು ನನಗೆ ರಿಪ್ಲೈ ಮಾಡಿದ್ರಾ? ಒಂದು 10-15 ದಿವಸ ಹೋಗಿ ಆ ಗುಡ್ ಮಾರ್ನಿಂಗ್ ಏನೋ ಕಂಟಿನ್ಯೂ ಆದರೆ ನಮ್ಗೆ ಮಾನ ಮರ್ಯಾದೆ ಅನ್ನೋದೇ ಇರೋದಿಲ್ಲ. ನಿಮ್ಗೆ ಕಣ್ಕಾಣಿಸಲ್ವಾ ಗುಡ್ ಮಾರ್ನಿಂಗ್ ಇದ್ದಿದ್ದು? ನಾನೇ ಯಾರು ಇದ್ದು ಏನಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ಅಂತೆಲ್ಲ ಅನ್ಸ್ಬಿಡುತ್ತೆ. ಇಟ್ ಆಲ್ ಹ್ಯಾಪನ್ಸ್. ಬಟ್ ಅದೇ ಹೇಳೋದಲ್ಲ, ಅದೊಂದು ಕ್ಯಾಟಗರಿ ಜನಗಳಾದರೆ, ಇನ್ನೊಂದು ಕ್ಯಾಟಗರಿ ಜನಗಳು ನಮ್ಮ ಜೊತೆನೇ ಸರಿ ಇರ್ತಾರೆ. ಅವರೇ ನಮ್ಮ ಜೊತೆ ಮಾತಾಡ್ತಾರೆ. ಅವರೇ ನಾವು ಮೆಸೇಜ್ ಮಾಡಿಲ್ಲ ಅಂದರೂ ಕೂಡ ಅವರು ಮೆಸೇಜ್ ಮಾಡ್ಬಿಟ್ಟು ನೀವು ಹಂಗಿರ್ಬೇಕು, ನೀವು ಹಿಂಗಿರ್ಬೇಕು, ನೀವು ಹಂಗಿರ್ಬೇಕು, ನೀವು ಹಿಂಗೆ ಬರ್ಬಿಟ್ಟು ಕೇರ್ ಮಾಡ್ಬೇಕು, ಅದು ಮಾಡ್ಬೇಕು. ಸಿ ನಮ್ಮನ್ನು ಯಾರಾದರೂ ತುಂಬ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಸಡನ್ನಾಗಿ ಅವ್ರ ಮೇಲೆ ಏನೋ ಒಂದು ಫೀಲ್ ಬಂದ್ಬಿಡುತ್ತೆ. ಓಕೆ ಸಮ್ಮನ್ ಇಸ್ ಕೇರಿಂಗ್ ಮೀ, ಸ್ವಲ್ಪ ಏನಾದರೂ ಮಾತಾಡೋಣ ಅಂತೇಳಿ. ನಾವು ಯಾವಾಗ ಅವ್ರ ಹತ್ರ ಹೋಗಿ ನಾವು ಮಾತಾಡೋಕ್ಕೆ ಶುರು ಮಾಡ್ತೀವಿ, ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಯಾಕೆ ಮೆಸೇಜ್ ಬಂದಿಲ್ಲ ಅಂತೇಳಿ, ಮಾಯಾಗೋಗಿರ್ತಾರೆ ಅವರು. ಬರೋದು ಯಾಕೆ ಹೋಗೋದು ಯಾಕೆ ಒಂದು ಗೊತ್ತಾಗಲ್ಲ. ಮಾತಾಡ್ತಾರದ್ರಿ, ಮಾತಾಡೋದು ಯಾಕೆ ಬಿಟ್ಬಿಟ್ರಿ ಅಂತ ಗೊತ್ತಾಗ್ತಿಲ್ಲ. ಸೊ ನನ್ನ ಫ್ರೆಂಡ್ಸ್ ಯಾವತ್ತೂ ಹೇಳಲಿಕ್ಕಿದೆ, ನೀನು ತುಂಬಾ ಪ್ರೀತಿ ಮಾಡೋದು ಕ್ಯಾಮ್ರಾವನ್ನ, ತುಂಬಾ ಪ್ರೀತಿ ಮಾಡೋದು ನಿನ್ನ ನಟನೆನ, ಅದು ಮಾತ್ರ ಮಾಡ್ತಾ ಇರೋ ಲೈಫಲ್ಲಿ ನೆಮ್ಮದಿಯಾಗಿರ್ಬೋದು ನಿನ್ಗೆ ಅಂತೇಳಿ. ಬಟ್ ಎಂಡ್ ಆಫ್ ದ ಡೇ ವಿ ನೀಡ್ ಸಮ್ ಒನ್, ನಮ್ಗಾಗಲ್ಲ. ಬಟ್ ಆ ಟೈಮಲ್ಲಿ ನಾವು ಬೇರೆ ಏನೋ ಮೈಂಡ್ ಸೆಟಪ್ ಮಾಡಿಕೊಂಡು ನನ್ಗೆ ಆವಾಗ ಅನ್ಸೋದು ಡೈಲಿ ಶೂಟಿಂಗಲ್ಲಿ ಇದ್ಬಿಡೋಣ, ನೆಮ್ಮದಿಯಾಗಿದ್ಬಿಡೋಣ, ಯಾವ ಕಾಂಟ್ರವರ್ಸಿಗಳಿರಲ್ಲ, ಯಾವ ಕಿರಿಕಿರಿಗಳೆಲ್ಲ ಇರಲ್ಲ. ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಕೋಆರ್ಟ್ರಿಸ್ಟ್ ಜೊತೆ ಒಂದು 4 ಜಾಗದಲ್ಲಿ ಕರೆಕ್ಟಾಗಿ ಕಾಣಿಸ್ಕೊಂಡ್ಬಿಟ್ರೆ ಅವಳ ಜೊತೆ ಸಂಬಂಧಗಳು ಕಟ್ತಾರೆ. ಬೇರೆ ಜಾಗದಲ್ಲಿ ಯಾರಾದ್ರು ಸಿಸ್ಟರ್ ಜೊತೆ ಮಾತಾಡೋದು ಯಾರಾದ್ರೂ ನೋಡಿದ್ರು ಕೂಡ ಅವ್ರಿಗೆ ಸಿಸ್ಟರ್ ಅಂತ ಗೊತ್ತಿಲ್ಲ ಅಂದ್ರೆ ಕೂಡ ನಿನ್ನೆ ಅವಳ ಜೊತೆ ಇವತ್ತು ಇವಳ ಜೊತೆ ಅಂತಾರೆ. ಇಟ್ ಆಲ್ ಹ್ಯಾಪನಿಂಗ್ ಕೇಳ್ತಾ ನನಗೆ ಇವಾಗೆಲ್ಲ ಹಿಂಗಾಗಿದೆ ಅಂತ ಹೇಳಿದ್ರೆ ಎಷ್ಟೋ ಜನ ನೀನು ಹಂಗೆ ಮಾಡಿದ್ ನಾನು ಹಿಂಗೆ ಮಾಡಿ, ಸರಿ ನೀವು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತೀರಲ್ಲ, ಆ ಹಂಗೆ ಹಿಂಗೆ ಯಾರಪ್ಪ?
ಅಂತ ಅನಿಸ್ಬಿಡುತ್ತೆ. ಅದಾಯ್ತಂತೆ ಲೈಫಲ್ಲಿ, ಇದಾಯ್ತಂತೆ, ಅಪ್ಪ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೆ, ಹಾಗಿದ್ರೆ ಚೆನ್ನಾಗಿರ್ತು. ತುಂಬಾ ಮಾತಾಡ್ತಾರೆ ನನ್ನ ಬಗ್ಗೆ. ನಾನು ತುಂಬಾ ಫ್ರೀಯಾಗಿ ಸಿಕ್ಬಿಟ್ಟಿದ್ದೀನಿ ಅನ್ಕೊಳ್ತೀನಿ. ಅನ್ಸುತ್ತೆ ಅವ್ರೇನೋ ಕತೆ ಕಟ್ಟಿರ್ತಾರೆ, ಆ ಕತೆನೇ ಚೆನ್ನಾಗಿ ನಿಜ. ನಾನು ಕೆಲವರು ನಿನ್ನೆ ಯಾರ ಹತ್ರ ಮಾತಾಡುವಾಗ ಹೇಳಿದೆ, ನಿನಗೆ ಮದುವೆದು ಏನೋ ಹೇಳ್ತಾ ಇದ್ರು, ನಾನು ಹಂಗಾಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರು ಜೋರಾಗಿ ನಗುತ್ತಾ ಇದ್ದಾರೆ. ನೀವು ಕರ್ನಾಟಕದ ಜನತೆಗೆ ಜೊತೆಗೆ ಸಿನಿಮಾವನ್ನ ಪ್ರೀತಿಸಿದಂತಹ ಇಡೀ ಭಾರತದ ಜನತೆಗೆ ಏನ್ ಹೇಳ್ತೀರಾ? ಮತ್ತು ನಿಮ್ಮನ್ನ ಪ್ರೀತಿಸಿದ ನಿಮ್ಗೆ ಅಂತಾನೆ ಒಂದು ಫ್ಯಾನ್ ಬೇಸ್ ಇದೆ. ಮತ್ತೆ ಗುರುವ ಅಂತ ಅಂದ ತಕ್ಷಣ ಎಲ್ಲರೂ ಇಷ್ಟಪಡ್ತಾರೆ, ಇವನ್ ಎಲ್ರಿಗೂ ಗೊತ್ತಿದೆ. ಸ್ವರಾಜ್ ಶೆಟ್ಟಿ ಅನ್ನೋದಕ್ಕಿಂತಲೂ ಜಾಸ್ತಿಯಾಗಿ ಗುರುವ ಅಂತ ಹೇಳಿದಾಗಲೇ ಕನೆಕ್ಟ್ ಆಗ್ತಾರೆ. ಮತ್ತೆ ತುಂಬಾ ಇಷ್ಟಪಟ್ಟಿದ್ದಾರೆ, ಪ್ರೀತಿಸಿದ್ದಾರೆ ನಿಮ್ಮ ಈ ಪಾತ್ರವನ್ನ ಅಂತವ್ರಿಗೆ ಏನ್ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಇದೆಲ್ಲಕ್ಕೂ ಕಾರಣವಾದಂತಹ ರಿಷಬ್ ಶೆಟ್ಟಿ ನನಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ಹೊಂಬಾಳೆ, ಆಮೇಲೆ ನಮ್ಮ ಸುನಿಲ್ ಗೌತಮ್ ಅವರು, ಹಾಗೆ ಪ್ರಕಾಶ್ ತುಮಿನಾಡು ಅವರು, ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ಫಸ್ಟ್ ಆಫ್ ಆಲ್ ಈ ಸಿನಿಮಾ ರಂಗಕ್ಕೆ ಬರೋಕ್ಕೆ ಮುಂಚೆ ನನ್ನ ಲೈಫಲ್ಲಿ ಯಾರೆಲ್ಲ ನನಗೋಸ್ಕರ ಸಾಥ್ ನಿಂತು, ನನ್ನ ಫ್ರೆಂಡ್ಸು ಅವರು ಇವರು ಅಂತೆಲ್ಲ ಅವ್ರಿಗೆಲ್ಲ ಒಂದು ಥ್ಯಾಂಕ್ಸು. ಆಮೇಲೆ ಯಾವುದೋ ಒಂದು ಮಾಡಬೇಕಾದ್ರೆ ನೀನು ಮಾಡಬೇಡ ನೀನು ಮಾಡಿದ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳಿದವರಲ್ಲಿ ಜಾಸ್ತಿ. ಸೊ ಅವರಿಂದ ನಾವು ಬೆಳೆದಿದ್ವಿ ಜಾಸ್ತಿ. ಸೊ ಅಂಥವ್ರಿಗೂ ಥ್ಯಾಂಕ್ಸ್, ನಾವು ತುಂಬಾ ಥ್ಯಾಂಕ್ಸ್. ಸೊ ಎಲ್ರಿಗೂ ಥ್ಯಾಂಕ್ಸ್. ಆಮೇಲೆ ಈ ಸಿನಿಮಾ ಬಂದಮೇಲೆ, ಕಾಂತಾರ ಅಂತ ಸಿನಿಮಾ ಬಂದಮೇಲೆ ಫಸ್ಟ್ ಆಫ್ ಆಲ್ ನನ್ನನ್ನು ಗುರುವನಾಗಿ ನೋಡಿ ನನ್ನ ತುಂಬ ಪ್ರೀತಿ ಕೊಟ್ಟಂತಹ ಇಡೀ ಇಂಡಿಯಾ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಜಾಗದಲ್ಲೂ, ತುಂಬ ಹೊರಗಡೆ ದುಬೈ ಮಸ್ಕತ್ ಎಲ್ಲ ಜಾಗದಲ್ಲೂ ಗುರುವ ಫ್ಯಾನ್ಸ್ ಅನ್ನೋ ತಂದಿದ್ದಾರೆ. ಸೊ ಅವರೆಲ್ಲರಿಗೂ ಹೃದಯಾಳದಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರೆ, ಪ್ರತಿ ದಿವಸ ನಾನು ಹೇಳಿದ್ನಲ್ಲ, ನಾನು ಸತ್ ಮೇಲೂ ನಿಮ್ಮ ಹೃದಯದಲ್ಲಿ ಗುರುವ ಅನ್ನೋ ಒಂದು ಪಾತ್ರ ಅದು ಹಾಗೆ ಉಳಿದಿರ್ತದೆ. ಕಾಂತಾರ ಅಂದ ಕೂಡಲೇ ಗುರುವನ ಒಂದು ವೈಬ್ ತಲೆಗೆ ಬಂದೇ ಬರುತ್ತೆ ನಿಮಗೆ. ಎಷ್ಟೋ ಜನ ಈಗ ಈ ಕಾಂತಾರಕ್ಕೆ ಹೋದಾಗಲೂ ಆ ಕ್ಯಾರೆಕ್ಟರ್ನ ಹುಡುಕಿದ್ದೀರಾ, ಎಷ್ಟೋ ಜನ ಮೆಸೇಜ್ ಮಾಡಿದ್ದೀರಾ ಅಂತ, ಅದೊಂದು ಖುಷಿ ಆಗ್ತಾ ಇದೆ. ಆ್ಯಂಡ್ ಇಡೀ ಕಾಂತಾರದ ಪ್ರೇಕ್ಷಕರಿಗೆ ಒಂದು ಹೇಳಬೇಕು, ಸಿನಿಮಾವನ್ನು ಸಿನಿಮಾ ರೀತಿಯಲ್ಲಿ ನೋಡಿ, ಅದು ಸಿನಿಮಾ ಅಷ್ಟೇ. ನಮ್ಮ ಒಳಗಡೆ ಆದಂತಹ ಒಂದು ಒಂದು ಫೀಲ್ನ, ನಮ್ಮ ರಿಷಭನ ತಲೆಯಲ್ಲಿ ಏನೋ ಒಂದು ಕತೆ ಬಂದಿರುತ್ತೆ, ಆ ಕಥೆಯನ್ನು ದೊಡ್ಡ ರೀತಿಯಲ್ಲಿ ಎಲ್ಲವನ್ನೂ ಮಾಡಿ ನಿಮಗೆ ಒಂದು ಜಾಗದಲ್ಲಿ ಎಲ್ಲೂ ಅಂದರೆ ದೈವ ಆದರೆ ಆಗಲಿ, ಎಲ್ಲೂ ಒಂದು ಫೀಲ್ ಆಗಲಿ, ಎಲ್ಲವೂ ಕನೆಕ್ಟ್ ಆಗಬೇಕು ನಿಮ್ಗೆ ಹಾರ್ಟ್ಗೆ ಅನ್ನೋದಕ್ಕೋಸ್ಕರ ಸಿನಿಮಾ ಮಾಡಿರೋದು. ನಾವು ಅಂತಲ್ಲ, ಎಲ್ಲ ಸಿನಿಮಾದವ್ರು ಹಾಗೆ ಮಾಡೋದು. ಅವ್ರಿಗೆ ಏನೋ ಒಂದು ಜನಗಳಿಗೆ ಹೇಳಬೇಕು ಅಂತಿರುತ್ತೆ, ಯಾವುದೋ ಒಂದು ಕಥೆಯನ್ನು, ಅದನ್ನು ಹೊರಗಡೆ ತಂದಿರ್ತಾರೆ. ಸೊ ಎಲ್ಲ ಸಿನಿಮಾವನ್ನು ಸಿನಿಮಾ ರೀತಿಯಲ್ಲೇ ನೋಡ್ಬೇಕು ನೀವು. ಇಟ್ ವಿಲ್ ಬಿ ಲೈಕ್ ಸಮ್ಟೈಮ್ಸ್, ಹೌದು ಕೆಲವು ಸಿನಿಮಾ ನೋಡಿದಾಗ ನಮ್ಗೆ ಅನ್ಸುತ್ತೆ ಇದೆಲ್ಲೂ ನಮ್ಗೆ ಕನೆಕ್ಟ್ ಆಗಿರುತ್ತೆ ಲೈಫಲ್ಲಿ, ಬಟ್ ಆದರೂ ಅದನ್ನು ಸಿನಿಮಾವಾಗೆ ನೋಡಬೇಕು. ಯು ಕಾಂಟ್ ಲೈಕ್ ಅದನ್ನು ಇದು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನೆಕ್ಸ್ಟ್ ಪಾರ್ಟಲ್ಲಿ ನಾವು ಚೇಂಜ್ ಮಾಡಿಬಿಡ್ತೀವಿ. ನಿಮ್ಮ ಕೈಲಿ ಮಾಡೋಕ್ಕಾಗುತ್ತೆ ಲೈಫನ್ನು ಚೇಂಜ್, ಹಾಗೆ ಮಾಡೋಕ್ಕಾಗಲ್ಲ. ಸೊ ಇಫ್ ಯು ವಾಂಟ್ ಟು ಟೇಕ್ ಸಮ್ ಗುಡ್ ಥಿಂಗ್ಸ್ ತಗೊಳ್ಳಿ, ಖಂಡಿತವಾಗ್ಲೂ ತಗೊಳ್ಳಿ. ಸಿನಿಮಾದಿಂದ ಹೊಸದಾಗಿ ಏನಾದರೂ ಒಂದು ಕೆಲವು ಪಾಸಿಟಿವಿಟಿ ಸಿನಿಮಾಗಳಿರುತ್ತೆ, ಮೋಟಿವ್ ಮಾಡುವಂಥ ಸಿನಿಮಾಗಳಿರುತ್ತೆ, ಅದನ್ನೆಲ್ಲ ತಗೊಳ್ಳಿ. ಕೆಲವುದೆಲ್ಲ ಅರ್ಥ ಮಾಡ್ಕೊಳ್ಳೋ ಒಂದು ಸಿನಿಮಾ ಇರುತ್ತೆ, ತಾಯಿ ಪ್ರೀತಿ ಅಂದ್ರೆ ಏನು, ತಂದೆ ಪ್ರೀತಿ ಅಂದ್ರೆ ಏನು, ಅದನ್ನೆಲ್ಲ ತಗೊಳ್ಳಿ. ಇದರಲ್ಲೂ ಹಾಗೆ ದೈವದ ಭಕ್ತಿಯನ್ನು ತಗೊಳ್ಳಿ. ಸಾಧ್ಯವಾದರೆ ಮಂಗಳೂರಿಗೆ ಬನ್ನಿ, ನಿಜ ದೈವಾರಾಧನೆಗಳಲ್ಲಾಗುತ್ತೆ, ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ನಿಮಗೆಲ್ಲ ನಾವು ನಮ್ಮನ್ನು ನೋಡಿದಾಗ ದೈವ ಅಂತ ಅನ್ಕೊಳ್ತೀವಿ. ನಾವು ಈ ಕೊಡಿಯಡಿಯಲ್ಲಿ ನಿಂತ್ಕೊಂಡು ಆ ದೈವದ ಪಾದದ ಅಡಿಯಲ್ಲಿ ನಾವು ನಿಂತ್ಕೊಳ್ಳೋರು. ಸೊ ನಾವು ಒಬ್ರು ಏನು ಅಲ್ದಿರೋ ಕಲಾವಿದರು ಅಷ್ಟೇ. ಸೊ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಷ್ಟೇ, ಭಕ್ತಿ ಎಲ್ಲವೂ ದೈವದ ಮೇಲೆ ಇರಲಿ. ನಮ್ಮನ್ನು ದೈವ ರೂಪದಲ್ಲಿ ನೋಡಬೇಕು ಅಂತಲೂ ಇಲ್ಲ, ನೀವು ಆ ರೂಪಕ್ಕೂ ಹೋಗಕ್ಕೆ ಹೋಗಬೇಡಿ. ಎಲ್ಲೂ ಏನಾದರೂ ಮಾಡ್ತಾ ಇದ್ರೆ ಕೋರ್ಟು ಕಚೇರಿ ಅದನ್ನೆಲ್ಲ ಬಿಟ್ಟು, ಆಮೇಲೆ ಕ್ರಮ ಕೈಗೊಳ್ತಾರೆ ಅದು ಇದೆಲ್ಲ ಬಿಟ್ಟು, ನಾನು ಪ್ರೀತಿಯಿಂದ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಸೊ ಡೋಂಟ್ ಇಮಿಟೇಟ್ ಅವರ್ ಗಾಡ್ಸ್, ಅದನ್ನು ಮಾಡೋಕ್ಕೆ ಹೋಗಬೇಡಿ, ನಮಗೂ ಹರ್ಟ್ ಆಗುತ್ತೆ. ನೀವು ಅನ್ಕೋಬೋದು, ಮಗನೇ ನೀನು ಮಾಡಿದ್ಯಾ ಮತ್ತು ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ತಿದ್ಯಾ ಅಂಥೇಳಿ. ನಾವು ಅಲ್ಲಿ ಏನು ರಿಚುವಲ್ಸ್ ಇದೆ ಅದನ್ನೆಲ್ಲ ಫಾಲೋ ಮಾಡಿರೋದು ಹೊರತು ಎಲ್ಲೂ ಸ್ಟೇಜ್ ಹತ್ತಿ ಎಲ್ಲೂ ರೋಡಲ್ಲೂ ಇಳಿದು ನೀವು ಹಾಕಿರುವಂಥ ಪರಿಕರಗಳನ್ನ ಎಲ್ಲೂ ಮಿಸ್ಯೂಸ್ ಆ ಥರ ಎಲ್ಲ ನಾವು ಮಾಡಿಲ್ಲ. ಆ್ಯಂಡ್ ಸೊ ನಾವು ಮಾಡೋದಿಲ್ಲ ಆ ಥರ. ನಮ್ಗೆ ಮಾಡಿದ್ರೆ ನಿಮ್ಗೆ ಬಿಡ್ತಾರಿಲ್ಲೋ ಗೊತ್ತಿಲ್ಲ, ನಮ್ಮನ್ನಂತೂ ನಮ್ಮ ದೈವಗಳು ಬಿಡಲಿಕ್ಕಿಲ್ಲ ಆ ಥರ. ಸೊ ವಿ ಆರ್ ನಾಟ್ ಡೂಯಿಂಗ್ ದ್ಯಾಟ್. ಸೊ ನೀವು ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ಯಾರಾದರೂ ಆಗಿದ್ರೆ. ಆಮೇಲೆ ಮೊಬೈಲ್ ಯೂಸ್ ಮಾಡುವಂತಹ ವೀಕ್ಷಕರಿಗೆ ಒಂದು ಸ್ಪಾಯ್ಲರ್ಸ್ ಹಾಕೋಕೋಬೇಡಿ. ಸಿನಿಮಾವನ್ನು ಮುಕ್ಕಾಲ್ವಾಸಿ ಇನ್ಸ್ಟಾಗ್ರಾಮಲ್ಲಿ ಹಾಕಿ ಆರಾಧಿಸಿದ್ದೀರಾ. ಇದೊಂದು ದೊಡ್ಡ ಸಿನಿಮಾ, ಅದಕ್ಕಾಗಿ ಈಗಲೂ ಒಂದು ವಾರದಲ್ಲಿ 500 ಕೋಟಿ ಹೊಡೆದಿದೆ. ಸಪೋಸ್ ಇದೇ ಸಿನಿಮಾ ಒಂದು ಪಾಪ ಲೋ ಬಜೆಟಲ್ಲೂ ಹೊಸ ಸಿನಿಮಾ ಆಗಿದ್ರೆ, ನೀವು ಮಾಡಿರುವಂಥ ಸ್ಪಾಯ್ಲರಲ್ಲಿ ಸಿನಿಮಾ ನೋಡಿದವರು ಥಿಯೇಟರ್ಗೆ ಬರದೇ ಇರ್ತಾರೆ. ಸೊ ಪ್ರೊಡಕ್ಷನ್ ಹೌಸ್ಗೆ ಎಫೆಕ್ಟ್ ಆಗ್ಬೋದು. ಸ್ಪಾಯ್ಲರ್ಸ್ ಹಾಕೋಕೋಬೇಡಿ. ನೀವು ನನ್ನ ಪ್ರೀತಿಯಿಂದ ಟ್ಯಾಗ್ ಮಾಡ್ತೀರಾ, ನನಗೆ ಟ್ಯಾಗ್ ಹಾಕೋಕ್ಕೂ ಆಗದೆ ರೀಪೋಸ್ಟ್ ಮಾಡೋಕ್ಕೂ ಆಗದೆ ನಾನು ಸಾಯ್ತಾ ಇರ್ತೀನಿ. ನೀವು ಮತ್ತೆ ಸರ್ ಹಾಕಲ್ವಾ ಸರ್, ನಮ್ದು ಹಾಕಲ್ವ ಅಂತ ಹೇಳಿದ್ರೆ ಹಾಕ್ಬಿಡ್ತೀನಿ. ಆದರೂ ಅದ್ರಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ, ಅದು ಬೇಜಾರಾಗುತ್ತೆ ನಮಗೆ. ನಿಮ್ಗೆ ಹೆಂಗೆ ಹೇಳಿ ನಾನು ಸ್ಪಾಯ್ಲರ್ಸ್ ಬೇಡ, ಬರೀ ಇಮೇಜಸ್ ಮಾತ್ರ ಹಾಕಿ, ಇಲ್ಲಾಂದ್ರೆ ಆ ಥರ ಏನಾದರೂ ಹಾಕಿ ಅಂತ ಹೆಂಗೆ ಹೇಳಿ. ಬಟ್ ಇಟ್ ವಾಸ್ ಅಪ್ ಟು ಯು, ನೀವು ಅದನ್ನು ಮಾಡಬೇಕು. ಅದನ್ನೊಂದು ಮಾಡಿ. ಆಮೇಲೆ ಹೇಳಿದ್ದು ಅದೊಂದೇ, ಎಲ್ಲಿಯಾದರೂ ನಿಮ್ಮ ಪಕ್ಕದಲ್ಲಿ ಯಾರಾದರೂ ದೈವಾರಾಧನೆಯ ದೈವ ವಿಷಯಗಳನ್ನ ಹಾಕಿದರೆ ನಿಮಗೂ ರೈಟ್ಸ್ ಇದೆ. ಕಾಂತಾರ ನೋಡಿದವರಿಗೆ ನಾವೇ ಬಂದು ಹೇಳಬೇಕು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರೂ ಅದರ ವಿರುದ್ಧ ಹೊರಟಕ್ಕೆ ಶುರು ಮಾಡಿದ್ರೆ ಎಲ್ಲೂ ನಿಲ್ಲುತ್ತೆ.
ನೀವು ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅವ್ರ ಹತ್ರ ಹೇಳ್ಬೋದು, ಮಾಡಿ ನಿಲ್ಲಿಸಿ ಮಾಡಬಾರ್ದು ಅಂತೇಳಿ. ಒಂದು ಥಿಯೇಟರ್ ಒಳಗಡೆ ಒಂದು ದೈವದ ವೇಷ ಹಾಕೊಂಡು ಯಾರಾದ್ರು ನುಗ್ದಾಗ ಥಿಯೇಟ್ರಲ್ಲಿ ಇರುವಂಥವ್ರು ಎಲ್ಲರೂ ಎದ್ದು ನಿಂತು ನೀನು ಮಾಡೋ ತಪ್ಪು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವ್ನು ಖಂಡಿತವಾಗ್ಲೂ ಥಿಯೇಟರ್ ಒಳಗಡೆ ಹೋಗಲ್ಲ ಅಂತ ನನ್ನ ಪ್ರಕಾರ. ಆ್ಯಂಡ್ ಥಿಯೇಟರ್ವರೆಗೂ ಒಂದು ದಯಮಾಡಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಅಂಥದ್ದು ಯಾರಾದರೂ ವೇಷ ಹಾಕೊಂಡು ನಿಮ್ಮ ಥಿಯೇಟರ್ ಹತ್ರ ಬಂದು ಲಾಸ್ಟ್ ಮೂಮೆಂಟ್ ಒಳಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೈದು ಕಳಿಸಿ. ನೀವು ಅವ್ರನ್ನ ಸೆಲ್ಫಿ ಎಲ್ಲ ತಗೊಂಡು ಅದರ ಮಾಡಕ್ಕೆ ಹೋಗಬೇಡಿ ನೀವು ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ನಾಡಿದ್ದು ದಿವಸ ಮಂಗಳೂರು ಜನತೆಗೆ ತುಂಬ ಎಫೆಕ್ಟ್ ಆಗಿ ದೊಡ್ಡ ಮಟ್ಟದಲ್ಲಿ ಏನಾದರೂ ಒಂದು ದೊಡ್ಡ ವಿಷಯಕ್ಕೆ ಬಂದರೆ ಎಲ್ಲಿಗೂ ಎಫೆಕ್ಟ್ ಆಗುತ್ತೆ, ನಮಗೂ ಎಫೆಕ್ಟ್ ಆಗುತ್ತೆ, ನಿಮಗೂ ಎಫೆಕ್ಟ್ ಆಗುತ್ತೆ. ಎಷ್ಟು ಥಿಯೇಟರ್ಗಳು ವಿಷಯ ಬಂದಿದೆ ಅಂತ ಹೇಳಿದ್ರೆ ಮುಚ್ಚಿರುವಂತಹ ಥಿಯೇಟರ್ಗಳು ಕಾಂತಾರದಿಂದ ಎದ್ದಿದೆ ಅಂತ ಹೇಳಿ. ಸೊ ಇಷ್ಟೆಲ್ಲ ಆಗ್ತಿರುವಂತ ಆ ಸಿನಿಮಾಕ್ಕೆ ನೀವು ಮಾಡುವಂತ ಕೆಲಸಗಳೇ ಮತ್ತೆ ನಿಮ್ಗೆ ಧಕ್ಕೆ ತರುವಂತದ್ದಾಗ್ತದೆ, ನಿಮ್ಗೆ ಮತ್ತೆ ಥಿಯೇಟರ್ ಇರೋ ತರ ಆಗ್ತದೆ. ಅದು ಬೇಡ ಅದು ಮಾಡೋದು. ಸೊ ಪ್ಲೀಸ್ ಸ್ಟಾಪ್ ಡೂಯಿಂಗ್ ಆಲ್ ದಿಸ್ ಥಿಂಗ್ಸ್. ಆ್ಯಂಡ್ ಅಷ್ಟೇ ಹೇಳೋದು, ನಿಮ್ಮ ಪ್ರೀತಿ ಕಲಾವಿದರ ಮೇಲೆ ಹೀಗೆ ಇರಲಿ, ಸಿನಿಮಾ ರೀತಿ ನೋಡಿ ಅಷ್ಟೇ. ದೇವರ ಮೇಲೆ ಭಕ್ತಿ ಇರಲಿ, ದೈವದ ಮೇಲೆ ಭಕ್ತಿ ಇರಲಿ. ನಿಜವಾಗ್ಲೂ ಚೆನ್ನಾಗಿತ್ತು. ಇವಾಗ ನಂದೊಂದು ಟಾಸ್ಕ್ ಇದೆ ನಿಮಗೆ. ನಾನು ಕ್ವಶನ್ ಕೇಳ್ತೀನಿ ನಿಮ್ಗೆ, ರಾಂಗ್ ಆನ್ಸರ್ಸ್ ಅನ್ನ ಮಾತ್ರ ಕೊಡ್ಬೇಕು ನೀವು. ರಾಂಗ್ ಆನ್ಸರ್ಸ್ ಮಾತ್ರ. ರೈಟ್ ಕೊಟ್ರೆ ನೀವು ಔಟ್, ರಾಂಗ್ ಕೊಟ್ರೆ ನಾನು ರಾಂಗ್ ಕೊಟ್ರೆ ನಾನು ವಿನ್ನು, ನಾನು ಔಟೇ ಇಲ್ಲ ಇದ್ರಲ್ಲಿ. ಅದು ಹೊಸ ರೂಲ್ಸ್. ಓಕೆ, ಈಗ ನನ್ನ ರಾಂಗ್ ಆನ್ಸರ್, ರೈಟ್ ಆನ್ಸರ್ ಕೊಡ್ಲೇಬಾರ್ದು ನೀವು. ಓಕೆ, ನಿಮ್ ಹೆಸರೇನು? ಸುರೇಶ್ ಕುಮಾರ್. ನೀವ್ ಯಾವ ಕಲರ್ ಬಟ್ಟೆ ಹಾಕಿದೀರಾ? ರೆಡ್ ಕಲರ್. ನಿಮ್ ಕೂದಲು ಬಣ್ಣ ಯಾವುದು? ಬ್ಲೂ. ನೀವು ಕಿವಿಗೆ ಏನ್ ಹಾಕೊಂಡಿದ್ದೀರಾ? ಸಿಲ್ವರ್ ರಿಂಗ್. ಭಾರತದ ರಾಜಧಾನಿ ಯಾವುದು? ಬ್ಯಾಂಗ್ಳೂರ್. ನಿಮ್ಮ ಮನೆಯಲ್ಲಿ ಕಸ ಗುಡಿಸುವ ವಸ್ತು? ನನ್ ಟೀ ಶರ್ಟ್. ಬೆಸ್ಟ್. ಅದು ಆಕ್ಚುಲಿ ಯೂಸ್ ಮಾಡ್ತಿರಲ್ಲ ನೆಲ ಒರೆಸಕ್ಕೆ. ಎಸ್. ಬೆಂಗಳೂರು ಟ್ರಾಫಿಕ್ ನಲ್ಲಿ ಇದ್ದಾಗ ಏನ್ ಹೇಳ್ತೀರಾ, ಏನ್ ಮಾಡ್ತೀರಾ, ಏನ್ ಹೇಳ್ತೀರಾ? ಏನ್ ಟ್ರಾಫಿಕ್ ಇರಲ್ಲ ಬೆಂಗಳೂರಲ್ಲಿ, ಹೋಗ್ತಾ ಇರುತ್ತೆ ಗಾಡಿಗಳು. ಎಲ್ಲಿ ಟ್ರಾಫಿಕ್ ಇದೆ? ಗಾಡಿನೇ ಇಲ್ಲ ಇಲ್ಲಿ. ವಾ, ಖುಷಿ ಆಗುತ್ತೆ ಫುಲ್ ಫಾಸ್ಟ್ ಡ್ರೈವಿಂಗ್. ಇಂಗ್ಲಿಷ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಏನ? ಇಂಗ್ಲಿಷ್ಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕನ್ನಡ. ಎಲೆಯ ಬಣ್ಣ ಯಾವುದು? ಬ್ಲೂ. ಬೌ ಅಂತ ಬೊಗಳೋ ಪ್ರಾಣಿ ಯಾವುದು? ಕ್ಯಾಟ್. ಬಿಗ್ ಬಾಸ್ ಹೋಸ್ಟ್ ಯಾರು? ನಾನೇ. ಈ ಬಾರಿ IPL ಅಲ್ಲಿ ಯಾರು ವಿನ್ ಆದ್ರು? ಚೆನ್ನೈ. ಫೇವ್ರೇಟ್ ನಿಮ್ದು? ಹಸಿವಾದಾಗ ಚಾಟ್ GPT ಏನ್ ಸರ್ಚ್ ಮಾಡ್ತೀರಾ? ಬಟ್ಟೆ ಹೋಗಿದೆ ಹೆಂಗೆ ಅಂತ ನೋಡ್ತೀನಿ. ಸೂಪರ್. ಕಾಗೆ ಬಣ್ಣ ಯಾವುದು? ಪರ್ಪಲ್. ಅಚ್ಚೆ. ವಿರಾಟ್ ಕೊಹ್ಲಿ ಕ್ರಿಕೆಟರ್ ಅಲ್ಲ? ಕ್ರಿಕೆಟರ್. ನಾನು ವಿನ್ನು. ವಿರಾಟ್ ಕೊಹ್ಲಿ ಕ್ರಿಕೆಟರ್ ಅಲ್ಲ ಅಂದೆ ನಾನು. ಅದಕ್ಕೆ ತಪ್ಪು. ಹೌದು, ಅಲ್ಲ ಕ್ರಿಕೆಟರ್ ಅಲ್ಲ. ನಾನು ತಪ್ಪು ಉತ್ತರ ಕೊಡ್ಬೇಕು ತಾನೆ ಅದಕ್ಕೆ. ನೀವು ಅಲ್ಲ ಅಂತ ಹೇಳಿದ್ದೆ. ಕ್ರಿಕೆಟರ್ ರಿಯಲ್ ಆನ್ಸರ್. ಕ್ರಿಕೆಟರ್ ಅಲ್ಲ ಅಂತ ನೀವು ಕೇಳಿದಾಗ ಅದಕ್ಕೆ ಉಲ್ಟಾ ಆನ್ಸರ್ ತಾನೆ. ಉಲ್ಟಾ ಅಲ್ಲ, ರಾಂಗ್ ಆನ್ಸರ್. ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ. ಕ್ರಿಕೆಟರ್ ಅಲ್ಲ ಅಂದ್ರೆ ಅಲ್ಲ. ಹೌದು, ಅಲ್ಲ. ಒಂದರಲ್ಲಿ ವಿನ್. ಓಕೆ, ಹಾಗೆ ನೀವು ಹೇಳುವಂತ ಪ್ರಶ್ನೆಗೆ ನಾನು ಉಲ್ಟಾ. ಇಲ್ಲ, ರಿಯಲ್ ಆನ್ಸರ್. ಪರವಾಗಿಲ್ಲ. ಅದು ನಾನು ಹಾಗಾದ್ರೆ ನಿಮ್ಗೆ ಹೇಳುವಾಗ ಸ್ವಲ್ಪ ರಾಂಗ್ ಹೇಳಿದೆ ಅನ್ಸುತ್ತೆ. ಬಟ್ ತುಂಬಾ ಖುಷಿ ಆಯ್ತು. ನಂದು ಕ್ವಶನ್ ಅಂಡ್ ಆನ್ಸರ್ ರೌಂಡ್ ಕೂಡ ಮುಗ್ದೋಯ್ತು. ಎಲ್ಲದ್ರಲ್ಲಿ ನಾನೇ ವಿನ್, ಒಂದ್ರಲ್ಲಿ ಮಾತ್ರ ನೀವು. ಅದು ನಾನು ಕನ್ಫ್ಯೂಷನ್ ಆಗಿದೆ. ಬಟ್ ನನಗೆ ಖುಷಿ ಏನು ಅಂದ್ರೆ ನಾನು ಒಂದ್ರಲ್ಲಾದ್ರೂ ವಿನ್ ಆದ್ನಲ್ಲ, ಅದು ಪ್ರೌಡ್. ಬಟ್ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಸ್ವರಾಜ್ ಶೆಟ್ಟಿ ಯಾರು ಅಂತ ಇಡೀ ಕರ್ನಾಟಕದ ಜನತೆಗೆ ಇವತ್ತು ಇನ್ನೂ ಕ್ಲಿಯರ್ ಆಗಿ ಗೊತ್ತಾಯ್ತು ಅನ್ನೋದಕ್ಕೆ ನಮ್ಮ ಪಾಡ್ಕಾಸ್ಟ್ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೊಂಡು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಗುರುವ ಅನ್ನುವಂಥ ಪಾತ್ರಧಾರಿ ನಮ್ಮ ಜೊತೆ ಮಾತಾಡಿರೋದಂತೂ ಇನ್ನೂ ಖುಷಿ. ಯಾಕಂದ್ರೆ ನಮ್ಮ ತುಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ಇಡೀ ಭಾರತದಲ್ಲಿ ಮನೆ ಮಾತಾಗಿರುವಂತಹ ಪಾತ್ರ, ಜೊತೆಗೆ ವ್ಯಕ್ತಿ. ಇನ್ನಷ್ಟು ಯಶಸ್ಸು ಅವರ ಲೈಫಲ್ಲಿ ಸಿಗ್ಲಿ, ಇನ್ನಷ್ಟು ಉನ್ನತ ಮಟ್ಟಕ್ಕೆ ನೀವು ಹೋಗಿ ನಿಮ್ಮ ಕನಸುಗಳೇನಿದೆ, ನಿಮ್ಮ ಆಶಯಗಳೇನಿದೆ ಅದೆಲ್ಲವೂ ಕೂಡ ನೆರವೇರಲಿ. ನೀವು ಪ್ರೊಡಕ್ಷನ್ ಹೌಸ್ ಮಾಡಿ ಅದರಲ್ಲಿ ಒಳ್ಳೆ ಫಿಲ್ಮ್ ತೆಗಿರಿ, ನನ್ನನ್ನು ಹೀರೋಯಿನ್ ಆಗಿ ಕರೀರಿ. ಆಯ್ತು, ಕರೆಯುವ. ಥ್ಯಾಂಕ್ ಯು. ಓಪನ್ ಮಾಡಲಿ ಅಂತ ಆಗ್ಲಿ ಆಯ್ತು.